ನಮ್ಮ ಉತ್ತರ ಅಷ್ಟೇ ಸರ್, ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಬೇಕಷ್ಟೇ ನಂದು. ಎಲ್ಲ ಪಕ್ಷದವರು ಹೇಳಿದ್ದಾರೆ. ಆ ಥರ ಇರುವಾಗ ಇವ್ರು ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಹೊಡೆದಾಕ್ಲಿ ಬಿಡಿ. ಅಂಥದ್ದು ನಾವು ಮಟ್ಟ ಹಾಕಬೇಕು. ಅವ್ರ ದೇಶಕ್ಕೆ ಗೌರವ ಬರಬೇಕು ಅಂದರೆ ಪಾಕಿಸ್ತಾನ ಯಾರು 5-6 ಜನ ಬಂದು ಹೊಡೆದವ್ರೆ ಅವ್ರನ್ನ ಗುಂಡಿ ಕೊಲೆ ಮಾಡಿಸ್ಲಿ. ರಕ್ಷಣಾ ಮಂತ್ರಿಗಳ ಗಮನಕ್ಕೆ ತರಬೇಕು. ಎಲ್ಲರೂ ಒಗ್ಗಟ್ಟಾಗಿ ಹೊಡಿಬೇಕು. ಸೈನ್ಯಕ್ಕೆ ಇವರು ಧೈರ್ಯ ತುಂಬಿ ಇವ್ರಿಗೆ ಬಿಡಬೇಕು. ಸರ್, ಇವಾಗ ಪಹಲ್ಗಾಮಲ್ಲಿ ಹೊಡೆದಿರೋದು ಯಾವುದೇ ಕಾರಣಕ್ಕೂ ಯಾರೂ ಸರಿ ಅಂತ ಒಪ್ಕೊಳ್ಳಲ್ಲ. ನಮ್ಮವ್ರು ಇರೋದು ನಮ್ಮ ದೇಶದಲ್ಲಿ, ನಮ್ಮಲ್ಲಿ ನಮಗೆ ಸ್ವತಂತ್ರ ಇಲ್ಲ ಅಂತ ಅವ್ರು ಬಂದು ನಮ್ಮವ್ರ ಡ್ರೆಸ್ ಹಾಕೊಂಡು, ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಇವರೆಲ್ಲ ಪಾಕಿಸ್ತಾನದಿಂದ ನುಸುಳಿ ಬಂದಿದ್ದಾರಲ್ಲ. ಇದು ನಾನು ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಇಂಟೆಲಿಜೆನ್ಸಿ ಇವ್ರದ್ದು ಸ್ಟ್ರಾಂಗ್ ಇಲ್ಲ. ಇವರು ಬರೀ ಮೀಡಿಯಾದಲ್ಲಿ ಮತ್ತು ಇದರಲ್ಲಿ ಇವರು ಸುಮ್ಗೆ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ. ಮೋದಿ ಭಾಳ ಎಲ್ಲ ಕಡೆಯೂ ಚೆನ್ನಾಗಿದ್ದಾರೆ, ಎಲ್ಲ ದೇಶಗಳಿಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತಾರಲ್ವಾ. ಇವಾಗ ಇವರು ಎಲ್ಲ ದೇಶದ ಸಪೋರ್ಟ್ ತಗೊಂಡು ಪಾಕಿಸ್ತಾನ ಹೊಡೆದಾಕ್ಲಿ. ಯಾರು ಹೊಡೆದಿದ್ದಾರೆ ಸರ್? ಪಾಕಿಸ್ತಾನ ಪೂರ್ತಿ ಹೊಡೆಯೋದು ಬೇಡ, ಅಲ್ಲೂ ಒಳ್ಳೆಯವರು ಇದ್ದಾರೆ. ನಾವು ಮುಸ್ಲಿಮ್ಸ್ ವಿರೋಧಿ ಅಲ್ಲ, ನಮ್ಮಲ್ಲೂ ಮುಸ್ಲಿಮ್ಸ್ ಇದ್ದಾರೆ, ಅರ್ಥ ಆಯ್ತಾ? ಸೊ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರಾಗಿರಲಿ, ಹಿಂದೂ ಆಗಲಿ. ನಮ್ಮನೆ ಒಳಗಡೆ ನುಗ್ಗಿ ನಮ್ಮನ್ನೇ ಹೊಡೆದ್ರೆ ನಾವ್ಯಾಕೆ ಅವ್ರನ್ನ ಬಿಡಬೇಕು? ಹೊಡೆದಾಕೋದು ಸರಿ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತು ಪುಲ್ವಾಮಾದಲ್ಲಿ ಏನಾಯಿತು, ಅದು ಯಾರಿಗೆ ಶಿಕ್ಷೆ ಆಗಿದೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇದೇನಾಗುತ್ತೆ, ಇದು ಸ್ವಲ್ಪ ದಿನ ಆದಮೇಲೆ ಮುಚ್ಚೋಗುತ್ತೆ. ಮುಚ್ಚೋದ್ಮೇಲೆ ಏನು ಉತ್ತರ ತಗೋತೀರಾ? ಸುಮ್ಗೆ ಇರಿ ಅಂತಾರೆ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತೀರಾ? ನಮ್ಮವ್ರೇನು ಅಲ್ಲೋಗಿ ಅವ್ರಿಗೇನು ಡಿಸ್ಟರ್ಬ್ ಮಾಡಿಲ್ಲಲ್ಲ. ಅವರೇ ಬಂದು ನಮ್ಮವ್ರನ್ನ ಹೊಡೆದಾಕಿ ರೀ, ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿರಲಿಲ್ಲ ರೀ, ಅಂಥವ್ರನ್ನ ಹೊಡೆದಾಕಿದಾರಲ್ರಿ. ಆ ಮಗು PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡೋಗಿದೆ ಅಂತ ನಿಮ್ಮ ಅಪ್ಪ ಕರ್ಕೊಂಡೋಗಿದೆ ಟ್ರಿಪ್ಪ. ತಪ್ಪ ಸಂತೋಷ ಕರ್ಕೊಂಡು ಹೋಗೋದು? ಸ್ವತಂತ್ರ ಇಲ್ವಾ? ಸಂವಿಧಾನದಲ್ಲಿ ಅದೆಲ್ಲ ಇದೆಯಾ? ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಆ ಹಕ್ಕಿದೆ ಅಂತ ತಾನೇ ಸಂವಿಧಾನ ಬರೆದಿರೋದು. ಸಂವಿಧಾನದ ರೀತಿ ಯಾಕೆ ನೀವು ಮಾಡಬಾರ್ದು? ತಪ್ಪಿದ್ರೆ ಹೊಡೆದು ಬಿಸಾಕ್ರಿ, ಯಾರಾಗಿರಲಿ. ನಾನು ಹೇಳೋದು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಧರ್ಮವಾಗಿ ಇನ್ನೊಂದು ವಿಚಾರವಾಗಿ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಒಂದೇ. ಆದರೆ ತಪ್ಪು ಮಾಡಿದವನಿಗೆ ತಪ್ಪು ಶಿಕ್ಷೆ ಆಗಬೇಕು. ಅದನ್ನು ಮೋದಿಯವ್ರು ಮಾಡಲಿ. ದಯವಿಟ್ಟು ಮೋದಿಯವರಿಗೆ ಇದು ಗೊತ್ತಾಗೋವರೆಗೂ ಬೇಕಾದ್ರೆ ಇದನ್ನು ತಲುಪಿಸಿ. ನಾನು ಮಾತಾಡ್ತೀನಿ, ಯಾವ ಟಿ ವಿಲಿ ಬೇಕಾದ್ರೆ ಬಂದು ಮಾತಾಡ್ತೀನಿ. ಇಂಥದ್ದು ಎಷ್ಟು ಸರಿ ಆಗಿಲ್ಲ, ತುಂಬ ಸರಿಯಾಗಿದೆ. ಯಾಕೆ ಇವ್ರು ಹಿಂಗಂತಾರೆ? ಈಗ ಅಲ್ಲೆಲ್ಲೋ ಒಂದು ಇದಾಯಿತು ಅಂತಂದರೆ ಜಾತಿ ಧರ್ಮದ ಕಟ್ತಾರೆ. ಮಾತಾಡ್ತಾರೆ. ಬೆಳಿಗ್ಗೆ ಇದ್ದರೆ ಹಿಂದೂ ಮುಸ್ಲಿಮ್ ಅಂತ ಸಾಯ್ತಾರಲ್ವಾ. ಈಗ ಮುಸ್ಲಿಮ್ ಅವರೇ ಬಂದು ಕಂಟ್ರಿಯವ್ರು ಬಂದ್ಬಿಟ್ಟು ನಮ್ಮ ಇಲ್ಲಿ ಹಿಂದೂನ ಹೊಡೆದಾಕಿದಾರಲ್ಲ, ಯಾಕೆ ಹೊಡಿಬಾರ್ದು? ಹೊಡಿಬೇಕಲ್ವಾ? ಹೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್, ನಮ್ಮ ಕರ್ನಾಟಕದಲ್ಲಿ ಹೇಳಿದ್ದಾರೆ, ನಾವೆಲ್ಲ ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟ್ ಇದ್ದೀವಿ ಅಂತ. ಆಪೋಸಿಷನ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ಎಲ್ಲ ಪಕ್ಷದವರು ಹೇಳಿದ್ದಾರೆ. ಆ ಥರ ಇರುವಾಗ ಇವ್ರು ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಹೊಡೆದಾಕ್ಲಿ ಬಿಡಿ. ನಮ್ಮ ಉತ್ತರ ಅಷ್ಟೇ ಸರ್, ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಬೇಕಷ್ಟೇ ನಂದು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನೀವು ಪಾಕಿಸ್ತಾನದವ್ರು ಬೇಡ ಅಂತ ಅಂತಾರೆ. ಅದಕ್ಕೆ ಮೊದಲು ಇವ್ರು ಮಾಡಿರೋದು ಬೇಡ. ಪಾಕಿಸ್ತಾನದವ್ರೆ ಅವ್ರನ್ನ ಸುಟ್ಟಾಕ್ಲಿ. ಯಾರು ಇವ್ರನ್ನ ನಮ್ಮವ್ರನ್ನ 27 ಜನ ಸುಟ್ಟವ್ರೆ. ಅವ್ರು 5-6 ಜನ ಇದ್ದಾರಲ್ವಾ, ಅವ್ರನ್ನ ನಮ್ಮ ಎದುರುಗಡೆನೇ ನನ್ನ ಹತ್ರ ಒಂದು ವಿಡಿಯೋ ಇದೆ. ಅವ್ರು ಆರಾಮಾಗಿ ಓಡಾಡ್ತಾ ಇರೋದು ಒಂದು ವಿಡಿಯೋ ಬಂದಿದೆ ನಿಮ್ಮ ಮೀಡಿಯಾದಲ್ಲಿ, ಯಾವುದೋ ಒಂದು ಮೀಡಿಯಾದಲ್ಲಿ. ನಾವು ಮುಟ್ಟಲ್ಲ, ಅವರೇ ಹೊಡೆದಾಕ್ಬಿಡ್ಲಿ ಅವ್ರನ್ನ. ಅವ್ರು ಮಾಡಿರೋ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ತಾನೇ ಕುತ್ಕೊ ಮಾತಾಡೋಣ ಅಂತ. ನೀವೇನು ಮಾಡಿ, ಪಾಕಿಸ್ತಾನದವ್ರೆ ಅವ್ರನ್ನ ನಮ್ಮ ಭಾರತ ದೇಶದ ಒಳಗಡೆ ಬಂದು ಯಾರನ್ನ ನುಗ್ಗಿ ಹೊಡೆದವ್ರು 5-6 ಜನ, ಅವ್ರನ್ನ ಹೊಡೆದು ಬಿಸಾಕ್ಲಿ. ನಾನು ಹೇಳ್ತಾ ಇದ್ದೀನಿ, ಅದು ಮಾಡಲಿ. ಯಾವಾಗ ಬೇಕಾದ್ರೆ ನೀವು ಮಾಡಿರೋದು ಈಗ ತಪ್ಪೇ ಅಲ್ವಾ? ನಾವೇನಾರು ಅಲ್ಲೋಗಿ ಹೊಡೆದಿದ್ರೆ ಇವ್ರು ಬಿಡ್ತಾ ಇರಲಿಲ್ವಲ್ಲ. ಇಡೀ ವರ್ಲ್ಡಲ್ಲಿ ಎಷ್ಟು ರಾಷ್ಟ್ರ ಇದೆ, ಎಲ್ಲರೂ ಸಪೋರ್ಟ್ ಮಾಡಿರೋ ಅವ್ರಿಗೆ, ಅರ್ಥ ಆಯ್ತಾ? ಈಗ ಅವ್ರು ತಪ್ಪು ಮಾಡಿರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗಲಿ. ಪಾಕಿಸ್ತಾನದವರೇ ಹೊಡೆದಾಕ್ಲಿ, ಯಾವಾಗ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ, ಅವರೇ ಶಿಕ್ಷೆ ಕೊಡಲಿ. ಈಗ ಅವ್ರ ಕೈನ ತೊಗೊಂಡು ಅವ್ರ ಕಣ್ಣಿಗೆ ಚುಚ್ಕೊಳ್ಳಿ, ಅವ್ರು ನೋವಾಗಲ್ವಾ? ನೀವೇ ಹೇಳಿ. ಅವ್ರು ಹೋಗ್ಲಿ, ಹೊಡೆದಾಕ್ಲಿ ಅವ್ರನ್ನೇ, ಆವಾಗ ಮುಗೀತಲ್ಲ ಅಲ್ಲಿಗೆ ವಿಷಯ. ಅವರಲ್ಲೂ ಭಯ ಬರುತ್ತೆ. ಟೆರರಿಸ್ಟ್ ಯಾಕೆ ಉತ್ಪನ್ನ ಮಾಡ್ತಾ ಇದ್ದಾರೆ ಅವರು? ಯಾಕೆ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ಅವ್ರು ಮಾಡ್ತಾರೆ, ಅವ್ರ ತಲೆಯಲ್ಲಿರೋದು ನಮಗೆ ಗೊತ್ತಾಗಲ್ಲ. ಅವ್ರ ತಲೆಯಲ್ಲಿರೋದು ನಮಗೆ ಗೊತ್ತಾಗಲ್ಲ ಸರ್. ಅವ್ರು ಏನಕ್ಕೆ ಮಾಡ್ತಾವ್ರೆ? ನಮಗೆ ಇಂಥದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಅದಕ್ಕಾರ ಹೇಳಿ ಅವರು. ನಮ್ಮಲ್ಲಿ ನೋಡಿ ಎಲ್ಲರೂ ಒಂದೇ ಅಂತ ಇದೆ. ಸ್ವತಂತ್ರ ಭಾರತ ಮುಂಚಿತವಾಗಿ ಏನು ಇದೆ, ಅವಾಗಿಂದ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಇದ್ದೀವಿ. ಕೆಲವು ಕಿಡಿಗೇಡಿಗಳು ದುಡ್ಡು ತಿನ್ನಾರದೇ ಇರೋಂಥ ದೇಶಗಳು ಈ ಥರ ಪ್ರಕ್ರಿಯೆಯಲ್ಲಿವೆ. ಅಂಥದ್ದು ನಾವು ಮಟ್ಟ ಹಾಕಬೇಕು. ಅವ್ರ ದೇಶಕ್ಕೆ ಗೌರವ ಬರಬೇಕು ಅಂದರೆ ಪಾಕಿಸ್ತಾನ ಯಾರು 5-6 ಜನ ಬಂದು ಹೊಡೆದವ್ರೆ ಅವ್ರನ್ನ ಗುಂಡಿ ಕೊಲೆ ಮಾಡಿಸ್ಲಿ. ಇಲ್ಲ ಅಂತಂದರೆ ಯುದ್ಧ ಮಾಡೋಕ್ಕೆ ಮಾಡಲಿ. ನಮ್ಮವ್ರೂ ಬೇರೆ ದೇಶಗಳು ಸಪೋರ್ಟ್ ಕೊಡ್ತವೆ, ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮನೇಲಿ ನಾನು ಬಂದು ಏನಿದೆ ಎಲ್ಲ ಸಂಪತ್ತೆಲ್ಲ ಹೊಡ್ಕೊಂಡೋಗಿ ನಿಮ್ಮ ಹೆಂಡತಿ ಮಕ್ಕಳ ಮುಂದೆ ಸುಟ್ಬಿಟ್ಟು ಬಂದುಬಿಟ್ರೆ ನೀವು ಸುಮ್ಮನಾಗ್ತೀರಾ? ನಿಮ್ಮ ಹಿರೀಕರು ತಪ್ಪು ಸಾರ್. ಒಂದು ಹೇಳ್ತಾ ಇದ್ದೀನಿ, ಉಪ್ಪು ತಿಂದವ್ ನೀರು ಕುಡಿಲಿ.
ಕೊಲೆ ಮಾಡಿದವ್ರನ್ನ ಕೊಲೆ ಮಾಡಬೇಕು, ಸ್ನೇಹ ಬೆಳೆಸೋರು ಸ್ನೇಹ ಬೆಳೆಸಬೇಕು. ಇವತ್ತಿನ ಜೀವನ ಅದೇ. ಅದು ಬಿಟ್ಟರೆ ಬೇರೆ ಇನ್ನೇನು ನಾನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡಲ್ಲ. ಇವರು ಪಾಲ್ಗಮ್ಮಲ್ಲಿ ಮಾಡಿರೋದು ತುಂಬ ಘೋರ ಕೃತ್ಯ ಅದು. ನನಗೀಗ 56 ವರ್ಷ, ನನಗೆ ಮೈಯಲ್ಲಿ ರಕ್ತ ಕುದೀತಾ ಇದೆ. ಈಗ ನಮ್ಮ ಕುಟುಂಬದವರೇ ಆಗಿದ್ರೆ ಏನು ಮಾಡ್ಬೇಕು ನಾವು? ನಮ್ಮ ಕುಟುಂಬನೇ ಅದು, ನಮ್ಮ ಭಾರತ ದೇಶದಲ್ಲಿರೋರು ನಮ್ಮ ಕುಟುಂಬನೇ ಅದು. ಅದಕ್ಕೆ ಯಾಕೆ ನಾವು ಮುಲಾಜು ಕೊಡಬೇಕು ಸಾರ್? ನೀವು ಹೇಳಿ. ಯಾರೇ ಇರಲಿ, ಈಗ ನೀವು ಇಲ್ಲಿ ಪಕ್ಕದಲ್ಲಿ ಯಾರೋ 4 ಜನ ಇದ್ದೀರ, ಯಾವನ ಬಂದು ಡುಮ್ ಅನ್ಸ್ಬಿಟ್ಟು ಹೋಗ್ಬಿಟ್ರೆ ನಮಗೆ ಹೊಟ್ಟೆವ್ರಿ ಅಲ್ವಾ? ಹಂಗಾಗಿ ನಮ್ಮ ದೇಶದವರು, ನಮ್ಮ ರಾಜ್ಯದವರೇ 2-3 ಸಾಯಿಸಿದ್ದಾರೆ. ನಮ್ಮ ಭಾರತ ದೇಶ ಅಂದರೆ ಎಲ್ಲ ಒಂದೇ, ನಮಗೆ ರಾಜ್ಯ ಒಂದಂತಲ್ಲ. ಅಭಿಮಾನ ಇದ್ದೇ ಇರುತ್ತೆ, ಯಾರಾದರೂ ಅಭಿಮಾನ ಅಂತ ಇರುತ್ತೆ. ಅವ್ರನ್ನ ತಪ್ಪು ಮಾಡಿದವ್ರನ್ನ ಶೂಟ್ ಮಾಡಿ ಬಿಸಾಕಬೇಕು. ಅದನ್ನು ಇವರು ಮೋದಿಯವರು ಕೈಗೆ ತೊಗೋಬೇಕು, ರಕ್ಷಣಾ ಮಂತ್ರಿಗಳ ಗಮನಕ್ಕೆ ತರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೊಡಿಬೇಕು. ಸೈನ್ಯಕ್ಕೆ ಇವರು ಧೈರ್ಯ ತುಂಬಿ ಇವ್ರಿಗೆ ಬಿಡಬೇಕು. ಹೋಗಿ ಮಾಡೋಗಿ ಶೂಟ್ ಮಾಡೋಗಿ ಅಂತ ಆರ್ಡ್ರ್ ಮಾಡೋಗಿ ಏನಾಗುತ್ತೆ? ಯಾವತ್ತಿರು ಸಾಯ್ತೀವಿ, ಎಲ್ಲರೂ ಸಾಯಿಸ್ಬಿಡ್ತಾರಾ? 650 ಕೋಟಿ 640 ಕೋಟಿ ಸಾಯಿಸ್ತಾರಾಗತ್ತಾ? ವರ್ಲ್ಡ್ ವಾರ್ ಸುಮ್ಮನೆ ಇರ್ತಾರಾ? ಎಲ್ಲ ಯಾರು ಸುಮ್ಮನೆ ಇರೋಲ್ಲ. 17 ಜನ ಸಾಯಲಿ, ವಾರ್ ಮಾಡೋದು ಸರಿ, ಹೊಡೆದಾಕಬೇಕು. ನಾನು ಹೇಳೋದು ಹುಲಿ ಬಂತು ಅಂತ ನಮ್ಮ ದೇಶದವ್ರು ಅಂತವ್ರೆ. ಹುಲಿ ಬಂತು ಅಂತಲ್ಲ, ಹುಲಿನೇ ನುಗ್ಗಿ ಹೊಡಿತಾನೆ ಥರ ಹೊಡಿಬೇಕು. ಬರೀ ಹುಲಿ ಬಂತು ಅಂತ ಗೊಂಬೆಟ್ಗೆ ತೋರಿಸ್ತಾರೆ ನಮ್ಮವರು. ಇವ್ರಿಗೆ ಧೈರ್ಯ ಇದ್ದರೆ ತಾಕತ್ತಿದ್ರೆ ಹೊಡಿಲಿ ಅಷ್ಟೇ. ಆ ಥರ ಮಾಡಲಿ. ಇವರು ನಾವು 60 ವರ್ಷ ಆಳಿದ್ದು ನಾವು 50 ವರ್ಷ ಮಾಡ್ತಾಯಿದ್ದೀವಿ ಅಂತಂತಾರೆ. 60 ವರ್ಷ ಏನು ಅವ್ರು ಮಾಡಲಿಲ್ವೋ? ಬರೀ ಇವರು 8 ವರ್ಷದಲ್ಲಿ ಎಲ್ಲ ಗುಳುಮ್ ಮಾಡ್ಕೊಂಡು ಹೋಯ್ತಾವ್ರೆ. ಆದರೆ ಪ್ರಚಾರ ಜಾಸ್ತಿ ಇದೆ ಇವ್ರದ್ದು ಅಷ್ಟೇ. ಅರ್ಥ ಆಯ್ತಾ? ಪ್ರಚಾರ ಜಾಸ್ತಿ ಇದೆ, ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಸಂತೋಷ್ ಲಾಡ್ ಕೆಲವೊಂದು ಮಾತಾಡಿದ್ದಾರೆ. ಅವ್ರದ್ದು ಏನಾದರೂ ನೀವು ಗೂಗಲಲ್ಲಿ ಸರ್ಚ್ ಮಾಡೋಂಗೆ ಮಾಡಿರಿ, ಅಯ್ಯಪ್ಪ ಮಾತಾಡ್ತಾರೆ ಪ್ರತಿ 100ಕ್ಕೆ 100 ಸತ್ಯ. ಹೊಡೆದು ಬಿಸಾಕ್ಬೇಕಷ್ಟೇ ನಾವು. ಇನ್ನೇನು ನಾನು ಯಾರೂ ಇಲ್ಲಿ ನಾನು ಇದು ಮಾಡಲ್ಲ, ದೂಸಕ್ಕೆ ಇಷ್ಟಪಡಲ್ಲ. ಹೊಡೆದವರೇ ಹೊಡಿಬೇಕು ಅಷ್ಟೇ, ಫೈನಲ್ಲು. ಅಷ್ಟು ಬಿಟ್ರೆ ನನಗೆ ಪಾಕಿಸ್ತಾನ ಅಂತಲ್ಲ, ಪಾಕಿಸ್ತಾನದೊಳಗಡೆ ಬಂದಿರೋರು ಯಾಕೆ ಬಂದರು ಇಂಡಿಯಾಕ್ಕೆ? ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದ್ರು ಇವರು? ಸಂಬಳ ತಗೊಳ್ಳಲ್ವಾ? ಅಂಥವ್ರನ್ನ ಸಸ್ಪೆಂಡ್ ಮಾಡಲಿ ಗೌರ್ಮೆಂಟ್ ಸಸ್ಪೆಂಡ್ ಮಾಡಿಬಿಟ್ಟು ಇವ್ರನ್ನ ಹೊಡೆದಾಕ್ಲಿ. ಇಲ್ಲ ಪಾಕಿಸ್ತಾನ ಮಾತುಕತೆಗೆ ಬನ್ನಿ, ಬೇರೆ ರಾಷ್ಟ್ರಗಳೇನಾದರೂ ಪಾಕಿಸ್ತಾನ ಪರವಾಗಿ ಇವರೇನಾದ್ರು ಮಾತುಕತೆಯಲ್ಲಿ ಮುಗಿಸೋಣ ಅಂತ ಇದ್ದರೆ, ಅವರು ಮಾತುಕತೆ ಮುಗಿಸೋಕ್ಕಿಂತ ಮುಂಚಿತವಾಗ ಅವರೆಲ್ಲ ಸೇರಿ 6-7 ಜನ ಅವ್ರನ್ನ ಶೂಟ್ ಮಾಡಲಿ, ಅವ್ರ ಫೋಟೋ ಸಮೇತ ಹಾಕಲಿ. ಆಮೇಲೆ ಬೇಕಾದ್ರೆ ಬೇರೆ ಇನ್ನೇನು ಬೇಡ ನಿಮಗೆ ಅಂತ ಮಾಡಲಿ. ಗಡಿ ಭದ್ರತಾ ಪಡೆ ಅಂತ ಇದೆಯಲ್ವಾ, ಯಾಕಿಲ್ಲ? ಅವ್ರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ, ಪ್ರತಿಯೊಂದು ಗೊತ್ತಿರುತ್ತೆ. ನಮ್ಮ ಹಿಂದಿನ ರಿಟೈರ್ಡ್ ಆರ್ಮಿಯವ್ರು ಹೇಳ್ತಾರೆ, ನೀವು 1 hour ಕೊಡಿ ಚಾನ್ಸ್, ನಾವು ಹೊಡೆದು ಪಾಕಿಸ್ತಾನ ಉಡಿಸ್ ಮಾಡ್ತೀವಿ ಅಂತಾರೆ. ಇಂಥ ಟೈಮಲ್ಲಿ ಯಾಕೆ ಬಳಸ್ಕೋಬಾರ್ದು? ನಾನು ಹೇಳೋದು, ಇಂಥ ಟೈಮಲ್ಲಿ ಯಾಕೆ ಸರ್ ಬಳಸ್ಕೋಬಾರ್ದು? ಹೊಡೆಸೋಕೆ ಕೇಳಿ ದಯಮಾಡಿ, ನಿಮ್ಮಂಥವ್ರಿಂದ ಮೆಸೇಜ್ ಅವ್ರಿಗೆ ಹೋಗಲಿ. ಹೊಡೆದವರು ಸಾಯಬೇಕು, ಹೊಡ್ಸ್ಕೊಂಡವ್ರಿಗೆ ಅಲ್ಲ ಸಪೋರ್ಟ್ ಮಾಡಿದವರು ಸಾಯಬೇಕು, ಸತ್ತೋದವ್ರಿಗೆ ಅವ್ರಿಗೆ ಇದು ಸಿಗಬೇಕು, ಶಾಂತಿ ಸಿಗಬೇಕು, ಅವ್ರ ಕುಟುಂಬಕ್ಕೆ ಅವ್ರಿಗೆಲ್ಲ ಸ್ವಲ್ಪ ನೆಮ್ಮದಿ ಆಗಬೇಕು. ಆ ಥರ ಮಾಡಬೇಕು. ಇದು ನಮ್ಮೆಲ್ಲರ ಉದ್ದೇಶ. ನೀವು ಎಲ್ಲೇ ಕೇಳಿ, ಯಾವುದೇ ಟಿ ವಿಲಿ ಕೇಳ್ರಿ, ಬೇಕಂದ್ರೆ ನಾನೇ ಬೇಕಾದ್ರೆ ಒಂದು ಇದು ಮಾಡ್ತೀನಿ ನಾನು ಈ ವಿಚಾರದಲ್ಲಿ. ಇನ್ನೂ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿ. ಅದೇ ತಿಂದವ್ರಿಗೆ ಎಷ್ಟು ನೋವಾಗಿರಬೇಕು ನೀವೇ ಹೇಳಿ. ನೀವು ಈ ಥರ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಾ, ನಿಮ್ದು ಕಿತ್ಕೊಂಡು ಹೊಟ್ಟೋದ್ರೆ ನಿಮ್ಮ ಅಕ್ಕ ಕಿತ್ತಂಗಲ್ವಾ? ಅಲ್ವಾ? ಎಲ್ಲರೂ ಬದುಕೋಕೆ ಹಕ್ಕಿದೆ, ಜೀವನ ಮಾಡೋಕೆ ಹಕ್ಕಿದೆ, ಓಡಾಡೋಕೆ ಹಕ್ಕಿದೆ, ಯಾತ್ರೆ ಮಾಡೋಕೆ ಹಕ್ಕಿದೆ. ಅವ್ರು ಅದಕ್ಕೆ ಹೋಗಿದ್ರು. ಇವರು ಆ ಹಕ್ಕನ್ನು ಕಿತ್ಕೊಂಡು ಹೆಂಡತಿ ಮಕ್ಕಳ ಮುಂದೆ ಹೊಡೆದಾಕ್ಬಿಟ್ರೆ, ಸಾಯಿಸ್ಬಿಟ್ರೆ ಯಾರಿಗೆ ನೋವಾಗಲ್ಲ? ನೀವೇ ಹೇಳಿ. ನಮಗೆ ರಕ್ತ ಕುದಿದೆ, ಹಂಗೆ ಮಾಡಬಾರ್ದು. ಯಾರೇ ಆಗಲಿ, ನಾನು ಮುಸ್ಲಿಮ್ಸ್ ಅಂತಲ್ಲ, ಎಲ್ಲರೂ ಒಳ್ಳೆಯವರು ಇದ್ದಾರೆ, ಅವರೆಲ್ಲೂ ಒಳ್ಳೆಯವರು ಇದ್ದಾರೆ. ಆದ್ರೆ ಇದಕ್ಕೆ ಅಂತ ಇದ್ದಾರಲ್ಲ, ಅವ್ರನ್ನ ಹೊಡೆದಾಕ್ಸ್ಬೇಕು. ಅದು ಮೋದಿವರೆಗೂ ಹೋಗೋ ಥರ ಇದನ್ನು ಪಾಸ್ ಮಾಡಿ ಟೆರರಿಸಮ್ ನಿರ್ನಾಮ ಆಗಬೇಕು. ಬೀಟ್ಲೆಸ್ ಕರ್ನಾಟಕ.